Okay, we have been discussing about atom from 3-4 days. That is, atom is what? Atom is a basic unit of an any object or any element or any substance. Okay, atom has a nucleus. Atomic nucleus irtadri center place naga. This nucleus will contains protons plus neutrons. Nucleus ಒಳಗೆ ಯಾರು ಇರ್ತಾರೆ? Protons plus neutrons ಇರ್ತಾರ. Around nucleus electrons will revolve. Okay, around the nucleus these are the shells. These are called shells. Definite paths are called shells. ನೋಡ್ರಿ ನಿಮ್ಗೆ ರಿಪ್ಲೈ ಮಾಡೋದಾಗೋದು ಮತ್ತೆ ಮ್ಯೂಟ್ ಮಾಡ್ಬೇಕ್ರಿ. ಅಲ್ಲಿ ಮ್ಯೂಟ್ ಆಪ್ಷನ್ ಬರ್ತದೆ ನಿಮ್ಗೆ. ಎಲ್ಲರೂ ಮ್ಯೂಟ್ ನಾಗಿರ್ರಿ. ಓಕೆ, ಎಲ್ಲರೂ ಏನ್ ಮಾಡ್ರಿ ಮ್ಯೂಟ್ ನಾಗಿರ್ರಿ. ವಿಡಿಯೋ ಆನ್ ಇಕ್ರಿ ನಡೀತದ, ಬಟ್ ಮ್ಯೂಟ್ ನಾಗಿರ್ರಿ ಸೊ ದಟ್ ಯು ವಿಲ್ ಹಿಯರ್ ಇಟ್ ಕ್ಲಿಯರ್ಲಿ. ಡಿಸ್ಟರ್ಬೆನ್ಸ್ ಇದನ್ ಪ್ಲೇಸ್ ನಾಗ ಕೂಡ್ಬೇಡ್ರಿ, ಸ್ವಲ್ಪ ಮ್ಯೂಟ್ ನಾಗ ಇಕ್ರಿ. Okay. Okay, fine. See here, this definite path where electrons revolve is called shells. Okay, we have seen K shell, L shell, M shell. Okay, these all shells we have seen. First shell, if this is the nucleus of an atom, this is the first shell, means this is K shell. Second shell is called L shell. Third shell is called M shell. Okay, like this. So K shell, M shell, L shell ಇವೆಲ್ಲ ನೋಡಿದೇವ್ರಿ ನಾವು ಲಾಸ್ಟ್ ಟೈಮ್. ಓಕೆ, 6th ಸ್ಟ್ಯಾಂಡರ್ಡ್ ಮತ್ತು 7th ಸ್ಟ್ಯಾಂಡರ್ಡ್ ಯಾರು ಜಾಯ್ನ್ ಆಗಿರಿ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಆಯ್ತದ. ನೀವು ನನ್ನ ಪ್ರೀವಿಯಸ್ ವಿಡಿಯೋಗಳು ನೋಡ್ಬೇಕ್ರಿ ಯೂಟ್ಯೂಬ್ನ ನಿಮ್ಗೆ ಸೆಂಡ್ ಮಾಡ್ತೇ ಗೊತ್ತು. ಓಕೆ, 6th and 7th ಸ್ಟ್ಯಾಂಡರ್ಡ್ ದವರಿಗೆ ನಿನ್ನಿಂದ ವಿಡಿಯೋಗಳನ್ನ ಸೆಂಡ್ ಮಾಡ್ತೆ. ಅದು ನೋಡಿದ್ಮೇಲೆ ಇದು ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ತಿಳಿತು ಕಂಪಲ್ಸರಿ. ಓಕೆ, ಸೊ ಡೋಂಟ್ ವರಿ ಸರ್ ಯಾಕೋ ನಮ್ಗೆ ತಿಳಲ್ಲ ಉಂಟದ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಿನ್ನಿಂದ ವಿಡಿಯೋ ಬಿ ನಾ ಸೆಂಡ್ ಮಾಡ್ತೇ ಗೊತ್ತಾ ನಿಮ್ಗೆ. ನಿನ್ನಿಂದ ಮಣ್ಣಿಂದ ವಿಡಿಯೋ ನೋಡಿ ಅದ್ರ ಮೇಲೆ ಹೋಮ್ ವರ್ಕ್ ಮಾಡಿ ಮತ್ತೆ ಇದು ನೆಕ್ಸ್ಟ್ ವಿಡಿಯೋ ಇದು ಆಮೇಲೆ ಮತ್ತೆ ಇದು ರೆಕಾರ್ಡಿಂಗ್ ಕಳಿಸ್ತೇ. ಇದು ನೋಡಿದ್ರಿ ಅಂದ್ರೆ ನಿಮ್ಗೆ ಎಲ್ಲ ತಿಳಿತದ್ರಿ. ಓಕೆ, ಆಟಮ್ ಅಂದ್ರೆ ಏನ್ರಿ? ಆಟಮ್ ಒಳಗ ನ್ಯೂಕ್ಲಿಯಸ್ ಇರ್ತದ್ರಿ ನಡ್ಬರ್ಕ. ಇದು ಒಂದು ಶೆಲ್ ಅವರಿ, ಇದು ಶೆಲ್. ನ್ಯೂಕ್ಲಿಯಸ್ ಒಳಗ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರ್ತಾರ. ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ವಿಲ್ ರಿವಾಲ್ವ್ ಇನ್ ಅ ಪರ್ಟಿಕ್ಯುಲರ್ ಪಾತ್. ದಟ್ ಪರ್ಟಿಕ್ಯುಲರ್ ಪಾತ್ ಇಸ್ ಕಾಲ್ಡ್ ಅ ಶೆಲ್. ಓಕೆ, ಈ ಪಾತ್ ಒಳಗೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರ್ತಾವ. ಅದು ಪರ್ಟಿಕ್ಯುಲರ್ ಪಾತಿಗೆ ಅಂತೇಳಿ ನಾವು ಶೆಲ್ ಅಂತೀವಿ. ಸೊ ದಿಸ್ ಪರ್ಟಿಕ್ಯುಲರ್ ಪಾತ್ ಇಸ್ ಕಾಲ್ಡ್ ಶೆಲ್. ಇನ್ಸೈಡ್ ದ ನ್ಯೂಕ್ಲಿಯಸ್ protons and neutrons are present. Outside the nucleus electrons will revolve. So what is the capacity of first shell? I said first shell ನಾಗ ಎಷ್ಟು ಇರ್ಬೇಕ್ರಿ? ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಎಷ್ಟು ಫಿಲ್ ಆಯ್ತಾವ? 2 ಎಲೆಕ್ಟ್ರಾನ್ಸ್. ಎಲ್ ಶೆಲ್ ದಾಗ್ರಿ ಎಲ್ ಶೆಲ್ ದಾಗ್ರಿ 8. ಯಾರೋ 4 ಹಾ, KL. ಎಂ ದಾಗ್ರಿ ಎಷ್ಟ್ರಿ? 18. ವೆರಿ ಗುಡ್. ಓ ದಾಗ್ರಿ ಸಾರಿ ಎನ್ 32. ಎನ್ ದಾಗ್ರಿ 32. ಓಕೆ, ಅಂದ್ರ ಫಸ್ಟ್ ಶೆಲ್ ನಾಗ ಎರಡೇ ಕೆಪಾಸಿಟಿ ನೋಡ್ರಿ. ಫಸ್ಟ್ ಶೆಲ್ ಇನ್ ಕೆಪಾಸಿಟಿ ಏನ್ರಿ? 2 ಖಾಲಿ. ಸೆಕೆಂಡ್ ಶೆಲ್ ಇನ್ ಕೆಪಾಸಿಟಿ 8 ರೀ. ಥರ್ಡ್ ಶೆಲ್ ಇನ್ ಕೆಪಾಸಿಟಿ 18. ಫೋರ್ತ್ ಶೆಲ್ ಇನ್ ಕೆಪಾಸಿಟಿ 32. ಈಗ ನಿಮ್ಮಲ್ಲೊಂದು ಬೈಕ್ ಅದ, ನಿಮ್ಮಲ್ಲೊಂದು ಕಾರ್ ಅದ ಅಂತ ತಿಳ್ಕೊರಿ. ಎಕ್ಸಾಂಪಲ್, ನಿಮ್ಮಲ್ಲೊಂದು ಕಾರ್ ಅದ ಅಥವಾ ನಿಮ್ಮಲ್ಲೊಂದು ಬೈಕ್ ಅದ ರೀ. ಆ ಬೈಕ್ ನ ಮ್ಯಾಕ್ಸಿಮಮ್ ಎಷ್ಟು? ಈ ಒಂದ್ ಕಾರ್ ಅದ ಅಂತ ತಿಳ್ಕೊರಿ. ಮ್ಯಾಕ್ಸಿಮಮ್ ಎಷ್ಟು ಮಂದಿ ಕೂಡ್ತ್ರಿ? ಮ್ಯಾಕ್ಸಿಮಮ್ 5 ಪೀಪಲ್. ಹಿಂದ್ ಮೂವರ್ ಕೊಡ್ತೀರಿ, ಮುಂದ್ ಒಬ್ರು ಡ್ರೈವರು, ಒಬ್ರು ಮತ್ತೆ ಯಾರ 5 ಪೀಪಲ್. ಅಂದ್ರೆ ನಿಮ್ ಕೆಪಾಸಿಟಿ ಕಾರಿಂದ ಎಷ್ಟದ್ರಿ? 5 ಅದ. ಅದಕ್ಕಿಂತ ಹೆಚ್ಚು ಕೂಡ್ಲಕ್ ಬರಲ್ಲ. ಸೊ ಆ ರೀತಿ ಏನ್ರಿ ನಮ್ದು ಬಿ ಕೆಪಾಸಿಟಿ ಸೆಲ್ಲಿಂದ ಏನದರಿ? ಫಸ್ಟ್ ಶೆಲ್ಲಿಂದ 2 ಅದ, ಸೆಕೆಂಡ್ ಶೆಲ್ಲಿಂದ 8 ಅದ, ಥರ್ಡ್ ಶೆಲ್ಲಿಂದ ಎಷ್ಟದರಿ? ಥರ್ಡ್ ಶೆಲ್ಲಿಂದ ಎಷ್ಟದ ಕೆಪಾಸಿಟಿ? 18 ಅದರಿ. ಫೋರ್ತ್ ಶೆಲ್ಲಿನ ಕೆಪಾಸಿಟಿ ಎಷ್ಟದರಿ? 32. Okay, these all are the capacities of the shells. ನೋಡ್ರಿ, ಈಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ ಕಲಿಯರಿ. Okay, very important concept. How to write an electronic configuration of any element. Who is writing this number? Unit. Don't write anything on the board. Don't write anything. Someone is writing. ಯಾರ್ದೋ ಬಲ್ ಡಿಸ್ಟರ್ಬೆನ್ಸ್ ಅದ, ಜರ ಹೊರಗೆ ಬರಬೇಕು, ದೂರ ಕೂಡ್ಬೇಕು ಡಿಸ್ಟರ್ಬೆನ್ಸ್ ಅದ. ಓಕೆ, ಫೈನ್. ಸೊ ವಿಲ್ ಗೋ ಟು ದ ಆಟಮ್. ಆಟಮ್ ಅಂದ್ರೆ ಈ ರೀತಿ ಇರ್ತದೆ ನೋಡ್ರಿ. ಆಟಮ್ ಒಳಗೆ ನ್ಯೂಕ್ಲಿಯಸ್ ಇರ್ತದೆ. ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ್ರಿ. ನ್ಯೂಕ್ಲಿಯಸ್ ಹೊರಗೆ ಯಾರು ಇರ್ತಾರ ಅಂತಂದ್ರ ಔಟ್ಸೈಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಔಟ್ಸೈಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ಬಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್. ಓಕೆ, ದಿಸ್ ಈಸ್ ದ ಡಯಾಗ್ರಾಮ್. ಇವೆನ್ ಬ್ಲೂ ಗ್ರೀನ್ ಕಲರ್ ಕಾಣಿಸ್ಲತ್ತ ನೋಡ್ರಿ. ಇವೇನವ್ರಿ ಎಲೆಕ್ಟ್ರಾನ್ಸ್ ಅವ್ರಿ. ದೀಸ್ ಆರ್ ಎಲೆಕ್ಟ್ರಾನ್. ವಾಟ್ ಇಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್? ನೆಗೆಟಿವ್. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ ನೆಗೆಟಿವ್. ಚಾರ್ಜ್ ಆಫ್ ಪ್ರೋಟಾನ್ ಇಸ್ ಪಾಸಿಟಿವ್. ಚಾರ್ಜ್ ಆಫ್ ನ್ಯೂಟ್ರಾನ್ ಇಸ್ ನೋ ಚಾರ್ಜ್. ನ್ಯೂಟ್ರಾನ್ ಇಸ್ ಹ್ಯಾವಿಂಗ್ ನೋ ಚಾರ್ಜ್. ಕರೆಕ್ಟಾ? ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ ಟೈಮ್. ಮತ್ ನೀವು ಹಿಂಗೆ ನೋಡಿದ್ರಿ ಅಂದ್ರೆ ಇದು ಫಸ್ಟ್ ಶೆಲ್ ರೀ.
ಕೆ ಶೆಲ್ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್. ಇವನ್ ಪಾತ್ ಅವಲ್ರಿ, ರೆಡ್ ಕಲರ್ ಪಾತಿಗೆ ಏನ್ ಕೊಟ್ರಿ, ಕೆ ಎಲ್ ಎಂ ಎನ್ ಒ ಪಿ ಅಂತ ಕೊಟ್ಟರ ಹೆಸರು. ಸೊ ಫಸ್ಟ್ ಶೆಲ್ ಕೆ ಅಂತ ಕರಿತೀವಿ, ಸೆಕೆಂಡ್ ಶೆಲ್ ಎಲ್ಲು ಎಮ್ ಎನ್. ಸೊ ವಾಟ್ ಇಸ್ ದ ಕೆಪಾಸಿಟಿ ಆಫ್ ಕೆ ಶೆಲ್ ಅಂದ್ರೆ 2. ವಾಟ್ ಇಸ್ ದ ಕೆಪಾಸಿಟಿ ಆಫ್ ಎಲ್ ಶೆಲ್ ಅಂದ್ರೆ 8. ವಾಟ್ ಇಸ್ ದ ಕೆಪಾಸಿಟಿ ಆಫ್ ಎಂ ಶೆಲ್ ಅಂದ್ರೆ 18. ಕೆಪಾಸಿಟಿ ಆಫ್ ಎನ್ ಶೆಲ್ ಇಸ್ 32. ಈ ರೀತಿ. Okay, these are the shells of an atom. So here see, K shell's capacity is 2. Capacity of K shell is 2 by using 2n square formula. And L shell capacity is 8. M shell capacity is 18. N shell capacity is 32. Okay, ಇಲ್ಲಿ ನೋಡ್ರಿ, ಫಸ್ಟ್ ಶೆಲ್ ನಾಗ ಎಷ್ಟವ್ರಿ, 2 ಎಲೆಕ್ಟ್ರಾನ್ಸ್ ಅವ. ಇಲ್ಲಿ 2 ಎಲೆಕ್ಟ್ರಾನ್ಸ್ ಅವ್ ನೋಡ್ರಿ. ಫಸ್ಟ್ ಕೆ ಶೆಲ್ ನಾಗ 2 ಎಲೆಕ್ಟ್ರಾನ್ಸ್ ಬಂದವು. ಸೆಕೆಂಡ್ ಶೆಲ್ ನಾಗ ಆಕ್ಚುಲಿ 8 ಕೂಡ್ತಾವ್ರಿ, ನಾವು 8 ಕುಂತಾವ್. ಬಟ್ ಇಲ್ಲಿ 4 8 ಅದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ. ನಿಮ್ ಕಾರ್ನಾಗ ಈಗ ಎಕ್ಸಾಂಪಲ್ 5 ಮಂದಿ ಮ್ಯಾಕ್ಸಿಮಮ್ ಕೂಡ್ಬೋದು ಅಂದ್ರೆ, ಇಬ್ಬರು ಕುಂತ್ರು ಓಡಲ್ಲೇನ್, ಇಬ್ಬರು ಕುಂತ್ರಿಗೂ ಹೋಯ್ತು. ಓಕೆನಾ? ಸೊ ಮ್ಯಾಕ್ಸಿಮಮ್ ಎಷ್ಟು ಜನ ಕೂಡ್ಬೋದು ನಿಮ್ ಕಾರ್ನಾಗ? 5 ಜನ ಕೂಡ್ಬೋದು. ಬಟ್ ಒಬ್ಬರು ಕುಂತ್ರಿಗೂ ಹೋಯ್ತದ, ಡ್ರೈವರ್ ಒಬ್ಬ ಇದ್ರಿಗೂ ಹೋಯ್ಬೋದು, 10 ಮಂದಿ ಇದು ಸಾರಿ ಇಬ್ಬರು ಕುಂತ್ರಿಗೂ ಹೋಯ್ತು. ಹಂಗೆ ನಮ್ ಶೆಲ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಅದರಿ? ಇದ್ರದ್ದು 8 ಅದರಿ. ಇದ್ರಾಗ 2 ನಡೀತಾವ, 3 ನಡೀತಾವ, ಎಷ್ಟು ಬಿ 1 ನಡೀತದೆ, ಎಷ್ಟು ಬಿ ಕೂಡ್ಬೋದು. ಮ್ಯಾಕ್ಸಿಮಮ್ ಅಪ್ ಟು ಎಲ್ ತನಕ ಕೂಡ್ಬೋದು ಅಂದ್ರೆ 8. ಫಸ್ಟ್ ಶೆಲ್ ನಾಗ ಅಪ್ ಟು 2, ಸೆಕೆಂಡ್ ಶೆಲ್ ನಾಗ 8, ಥರ್ಡ್ ಶೆಲ್ ನಾಗ 18. ಇದು ನೆನ್ಪಿಕ್ಕೋಬೇಕು. 2, 8, 18, 32 ಅಂತ ನೆನ್ಪಿಕ್ಕೋರಿ. ಯಾಕಂದ್ರ ಇದು ನಾವು ಮಾಡಪರಿ ಏನ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಪರಿ ಬೇಕ್ರಿ. ಇದು ಬಹಳ ಇಂಪಾರ್ಟೆಂಟ್ ಅದ. ಓಕೆ, ಎಲೆಕ್ಟ್ರಾನಿಕ್ ಟು ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿ ಶುಡ್ ನೋ ದಿಸ್. ಈಗ ನೋಡಿ, ಇಲ್ಲಿ ಕೆಪಾಸಿಟಿ, ಫಸ್ಟ್ ಶೆಲ್ ಕೆಪಾಸಿಟಿ 2, 8, 18, 32 ಲೈಕ್ ದಿಸ್. ಓಕೆ, ನಾವೇನ್ ಮಾಡ್ರಿ ಈಗ ಡೈರೆಕ್ಟ್ಲಿ ವಿ ವಿಲ್ ಗೋ ಟು ರೈಟ್ ಅಟಮಿಕ್ ವಾಟ್ ಯು ಕಾಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೋಡ್ರಿ, ಇದು ನಾವು ಇನ್ನೊಂದು ಇನ್ಫಾರ್ಮೇಶನ್ ಬಿ ನೋಡಿದೆವು. ಒಂದು ಆಟಮ್ ಅದಂದ್ರೆ ಆಟಮ್ ಸಿಂಬಾಲ್ ಇಲ್ಲಿ ಬರಿತೇವೆ, ಸಿಂಬಾಲ್ ಅದ. ಸಿ ಇಸ್ ಅ ಸಿಂಬಾಲ್ ಆಫ್ ಕಾರ್ಬನ್. ಇದ್ರದ್ದು ಅಟಮಿಕ್ ನಂಬರ್ ಇಲ್ಲಿ ಬರಿತೇವೆ, ಮ್ಯಾಲ್ ಬರಿತೇವೆ, ಮಾಸ್ ನಂಬರ್ ಕೆಳಗೆ ಬರಿತೇವೆ. ಹೌ ಟು ಕ್ಯಾಲ್ಕುಲೇಟ್ ಅಟಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ವಿ ಹ್ಯಾವ್ ಸೀನ್ ಎಸ್ಟರ್ಡೇ. ಅಟಮಿಕ್ ನಂಬರ್ ಅಂದ್ರೇನು, ಮಾಸ್ ನಂಬರ್ ಅಂದ್ರೇನು ಅಂತ ನೋಡ್ದೇವು. ಮತ್ತೇನ್ ನೋಡ್ದೇವ್ರಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಒಂದು ಆಟಮ್ ನಾಗ ಬಿ ನೋಡ್ದೇವು. ಕರೆಕ್ಟಾ? ನೋಡಿದೇವಲ್ಲ ನೀನ್? ನಂಬರ್ ಆಫ್ ನ್ಯೂಟ್ರಾನ್ಸ್, ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ವಿ ಹ್ಯಾವ್ ಸೀನ್ that also. See here, this is okay, fine. ಈಗ ನಾವೇನ್ ಮಾಡರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಲಕ್ ಹೋಗರಿ. ಓಕೆ, ಫೈನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು ಅಂದ್ರೆ, ಒಂದು ನೆನಪಿಕ್ಕೋದಕ್ಕಿನಿ, ಹೌ ಎಲೆಕ್ಟ್ರಾನ್ಸ್ ಆರ್ ಅರೇಂಜ್ಡ್ ಇನ್ ಅನ್ ಆಟಮ್. ಯಾವ ಫ್ಯಾಷನ್ ನಾಗ ಎಲೆಕ್ಟ್ರಾನ್ಸ್ ಅರೇಂಜ್ ಮಾಡಿದವ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತೀವಿ. ಸೊ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್, ನೋಡ್ರಿ, ನಾ ಕಾರ್ಬನ್ ಎಕ್ಸಾಂಪಲ್ ತಗೋತೀರಿ. Carbon example I am taking. Carbon. What is the symbol of carbon? C. Symbol of carbon is C. What is the atomic number of carbon? Atomic number is denoted by Z ಅಂತ ಹೇಳಿದೆ ನಾನು ನಿಮಗೆ. Atomic number is denoted by Z. What is the atomic number of carbon ಅಂದ್ರೆ ಇದ್ರಾಗ 6 protons ಅವ ರೀ. 6 protons ಅವ. ಸರ್ ಇದು 6 ಅಂತ ಎಲ್ಲಿಂದ ಗೊತ್ತಾಯ್ತು ಅಂದ್ರೆ ನನಗೆ ಗೊತ್ತದ, ಯಾಕಂದ್ರೆ periodic table ಓದಿನವಿದ್ದೆ. ಓಕೆ, ಪಿರಿಯಾಡಿಕ್ ಟೇಬಲ್ ನೀವು ಓದ್ರಿ ಅಂದ್ರೆ ನಿಮ್ಗೆ ಗೊತ್ತಾಯ್ತದ್ರಿ ಅಟಮಿಕ್ ನಂಬರ್ ಅಂದ್ರೆ ಏನು. ಕಾರ್ಬನ್ ಅಟಮಿಕ್ ನಂಬರ್ ಎಷ್ಟದರಿ? 6 ಅದ. ಇದು ನೆನ್ಪಿಕ್ಕೋಬೇಕು ನೀವು. ಕಾರ್ಬನ್ ಅಟಮಿಕ್ ನಂಬರ್ 6 ಅದ ಅಂದ್ರೆ Z is equal to 6. ಈಗ ನಮಗ ಇದು ಅಟಮಿಕ್ ನಂಬರ್ ಮೇಲೆ ನಾವೇನ್ ಬರಿಬೋದ್ರಿ ಅಂದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೋದ್ರಿ. ಏನ್ ಬರಿಬಹುದು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ರಿ, ಎಲೆಕ್ಟ್ರಾನಿಕ್ಸ್ ಕಾನ್ಫಿಗರೇಷನ್ ಅಂತಾರಲ್ರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರಿಬಹುದು. ಓಕೆ, ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಲಿಕ್ಕ ಇದಕ್ಕೆ ಇಸಿ ಅಂತ ಬಿ ಕರೀತಾರ್ರಿ, ಶಾರ್ಟ್ ಫಾರ್ಮ್ ದಾಗ ಇಸಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸಿ. ಯಾರ್ದು ಡಿಸ್ಟರ್ಬೆನ್ಸ್ ಉಂಟ ನೋಡ್ರಿ, ಮ್ಯೂಟ್ ಮಾಡ್ಕೋರ ಅಂತ ಹೇಳತ್ತಿಲ್ಲ ನಿಮ್ಗ, ಮ್ಯೂಟ್ ಮಾಡ್ರಿ ಎಲ್ಲರೂ. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ನೋಡ್ರಿ, ಈಗ 6 ಅದ ರೀ. ಇದು 6 ಅವ ಅಂದ್ರೆ 6 protons ಅವ ಇದ್ರಾಗ. How many protons are there in this? 6 protons. Atomic number is nothing but number of protons ಅಂತ ಹೇಳಿದ ನಾನು ನಿಮಗೆ. What is atomic number? Atomic number definition ಅಂದ್ರೆ ಏನ್ರಿ? The number of protons present in an atom is called atomic number. ಇಲ್ಲಿ protons ಎಷ್ಟವ್ರಿ? 6 ಅವ ಅಂದ್ರೆ atomic number 6 ಅದ. ಮತ್ ಎಷ್ಟು protons ಇರ್ತಾವ ಅಷ್ಟೇ electrons ಬಿ ಇರ್ತಾವ ಅಂತ ಹೇಳಿದೆ ನಾನು ನಿಮಗೆ. ಅಂದ್ರೆ electrons ಎಷ್ಟು ಅದ ಇದ್ರಾಗ? 6 ಅದ electrons. ಎಷ್ಟು ಪ್ರೋಟಾನ್ ಇರ್ತಾವ ಅಷ್ಟು ಎಲೆಕ್ಟ್ರಾನ್ ಇರ್ತಾವ ಅಂದ್ರೆ ಎಲೆಕ್ಟ್ರಾನ್ ಬಿ 6 ಅದ್ರಿ. ಇದು ನಮಗೆ ಇನ್ಫಾರ್ಮೇಶನ್ ಅಟೆಂಡ್ ಬೇಕಾಗಿಲ್ಲ. ಈಗ ನಾವು ಖಾಲಿ Z is equal to 6 ನಮಗೆ ಅಟಮಿಕ್ ನಂಬರ್ ಗೊತ್ತದ. ಅಂದ್ರೆ ಇದ್ರಾಗ ಎಲೆಕ್ಟ್ರಾನ್ ಬಿ 6 ಅವ ರೀ, 6 ಎಲೆಕ್ಟ್ರಾನ್ಸ್ ಅವ ನೋಡ್ರಿ. ಈಗ K ಶೆಲ್ ಅದ, ಇದು L ಶೆಲ್ ಅದ, ಇದು M ಶೆಲ್ ಅದ, ಇದು N ಶೆಲ್ ಅದ ರೀ.
ಹಾ ಕೆ ಶೆಲ್ ನಾಗ ಎಷ್ಟು ಎಲೆಕ್ಟ್ರಾನ್ ಬರ್ಬೇಕು ಹೇಳ್ರಿ, ಇಲ್ಲಿ ಟೋಟಲ್ ನಮ್ಮಲ್ಲಿ 6 ಅವ. ಈಗ ಇದ್ರನ್ನ ತುಂಬ್ಕೋತಾ ಹೋಗ್ಬೇಕ್ರಿ ನಾ ಇದ್ರ. ಓಕೆ, ಐ ಹ್ಯಾವ್ ಟು ಫಿಲ್ ದಿಸ್ KLMN, ಐ ಹ್ಯಾವ್ ಟು ಫಿಲ್. ಟೆಲ್ ಮಿ ವಾಟ್ ಈಸ್ ದ ಕೆಪಾಸಿಟಿ ಆಫ್ ಕೆ ಶೆಲ್ ಹೇಳ್ಬೋದಾ? 2. ಕೆಪಾಸಿಟಿ ಆಫ್ ಕೆ ಶೆಲ್ ಇಸ್ 2. ಅಂದ್ರೆ 6 ಒಳಗೆ 6 ತೆಗಿನ್ 2 ಹಾಕದ್ ನೋಡ್ರಿ ನಾ ಇಲ್ಲಿ 2. ಎಲ್ ಶೆಲ್ ಕೆಪಾಸಿಟಿ ಎಷ್ಟದ ರೀ? 8. ಎಲ್ ಶೆಲ್ ಕೆ ಶೆಲ್ ಎಷ್ಟದ ರೀ? 2 ಅದ. ಎಲ್ ಶೆಲ್ ಎಷ್ಟದ ರೀ? 8 ಅದ. ಎಲ್ ಶೆಲ್ 8 ಅದ. ಓಕೆ, ಎಲ್ ಶೆಲ್ 8 ಕೆಪಾಸಿಟಿ ಅದ ಅಂದ್ರ ಈಗ ಉಳ್ದ ಬೇಸಿ ಇದ್ರಾಗಿಂದ ಈಗ 6 ಅವ ಇಲ್ಲಿ, 6ರಾಗಿಂದ 2 ಹಾಕಿದೆ ಇಲ್ಲಿ, ಇನ್ನ ಎಷ್ಟು ಉಳಿದಿರಿ ಇಲ್ಲಿ? 4. ಅಂದ್ರೆ ನಿಮ್ ಕಾರ್ನಾಗ ಟೋಟಲ್ 8 ಮಂದಿ ಕೂಡ್ತಾರ. ಇದು ಎಲ್ ಶೆಲ್ ಅಂದ್ರೆ ಏನು 8 ಮಂದಿ ಕೂಡಕ್ ಆರದ. ಬಟ್ 4 ಮಂದಿನೇ ಯಾರ ಈಗ ನಮ್ಮಲ್ಲಿ. ಇನ್ನ 4 ಮಂದಿಗೆ ಎಲ್ಲಿಂತಾರ್ರಿ? 4 ಮಂದಿ ಇರ್ಲಕ್. ಅಂದ್ರೆ ಎಷ್ಟಾದ್ರಿ ಇವು? ಕೆ ಶೆಲ್ ನಾಗ 2 ಹಾಕ್ದೇವು. ಕೆ ಶೆಲ್ ದಾಗ ಎಲೆಕ್ಟ್ರಾನ್ಸ್ ಎಷ್ಟು ಹಾಕ್ದೇವು? 2 ಹಾಕ್ದೇವು. ಎಲ್ ಶೆಲ್ ದಾಗ ಎಷ್ಟು ಹಾಕ್ದೇವ್ರಿ? 4 ಹಾಕ್ದೇವು. ಮುಗ್ದುವಾ? ಟೋಟಲ್ 6 ಮುಗ್ದುವಾ? Yes sir. ಟೋಟಲ್ 6 ಮುಗ್ದಿಲ್ಲ? Yes sir. ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದಕ್ಕೆ ನಾ ಈಗ ಶಾರ್ಟ್ ಫಾರ್ಮ್ ದಾಗ ಹೆಂಗ್ ಬರಿಬಹುದು ಅಂದ್ರ 2,4 ಇದಕ್ಕೆ ಬ್ರಾಕೆಟ್ ನ ಹಾಕ್ಬೇಕು. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ತಿಳಿತ್ರಿ? ಈಗ ನೋಡ್ರಣ ಇನ್ನೊಂದ್ಸಲ ಶಾರ್ಟ್ ಫಾರ್ಮ್ ದಾಗ ಹೇಳ್ತೇನೆ ನಿಮ್ಗೆ. ನೋಡ್ರಿ, ಕಾರ್ಬನ್ ಅದರಿ. ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟು ಅದರಿ ಹೇಳ್ಬೋದಾ? ಕಾರ್ಬನ್ ಅಟೋಮಿಕ್ ನಂಬರ್ 6 ಅದರಿ. ಅಟೋಮಿಕ್ ನಂಬರ್ ಅಂದ್ರೆ Z is equal to 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನೈತ್ರಿ ಈಗ? 2,4 ಆಮೇಲೆ ಬ್ರಾಕೆಟ್ ಹಾಕ್ಬೇಕು. ಹಿಂಗ್ ಬ್ರಾಕೆಟ್. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ಏನ್ರಿ ಇದು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Carbon. ತಿಳಿತು? ಅಂದ್ರ ಫಸ್ಟ್ ಶೆಲ್ ನಾಗ ಎಷ್ಟವ ಎಲೆಕ್ಟ್ರಾನ್ಸ್? 2 ಅವ. ಸೆಕೆಂಡ್ ಶೆಲ್ ನಾಗ ಎಷ್ಟವ ರೀ? 4. ಈಗ ನಾ ಇನ್ನೊಂದು ಎಲಿಮೆಂಟ್ ಕೊಡ್ತೇನೆ. ಇನ್ನೊಂದು ಎಲಿಮೆಂಟ್ ನಾ ಎಕ್ಸಾಂಪಲ್ ಎಕ್ಸ್ ಅಂತ ತಗೊಳ್ಳಿ. ಇದಕ್ಕ ಎಕ್ಸ್ ಯಾವ್ದಾರ ಒಂದು ಎಲಿಮೆಂಟ್ ತಗೋತೇನ. ಎಕ್ಸ್ ಇಸ್ ಈಕ್ವಲ್ ಟು 3. ಈಗ ಇದ್ರ ಬರ್ರಿ, ಇದ್ರದ್ದು ಹೇಳ್ರಿ. ಈಗ ನಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತದ? 2,1. 2,1. ಫಸ್ಟ್ ಶೆಲ್ ನ ಕೆಪಾಸಿಟಿ ಎಷ್ಟದರೋ? ಫಸ್ಟ್ ಶೆಲ್ ನ ಕೆಪಾಸಿಟಿ ಎಷ್ಟದ? 2. ಸೆಕೆಂಡ್ ಶೆಲ್ ನಾಗ ಎಷ್ಟದ? 8. ಬಟ್ ಉಳ್ದ ವೇಸಿಲಿ 1. ಅಂದ್ರೆ ಬ್ರಾಕೆಟ್ ನ ಹಾಕ್ಬೇಕು. 2,1 ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಕ್ಸ್. ತಿಳಿತು? ಇದು ಕಾಮಾ ಇಕ್ಕೋಬೇಕು ನೋಡ್ರಿ. ಇದು ಕಾಮಾ ಅದ ನೋಡ್ರಿ. ಇದು ಮತ್ತೇನ್ರ ತಿಳ್ಕೊಂಡ್ರಿ? ಕಾಮಾ ಅದ ನೋಡ್ರಿ. ಓಕೆ, ನಾ ಇನ್ನೊಂದು y ಇದು ಕೊಡ್ತೇನೆ ನೋಡ್ರಿ. y is equal to 4. ಈಗ ಇದ್ರ ಬರ್ರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 2,2. ವೆರಿ ಗುಡ್. 2,2. ನಾ ಇನ್ನೊಂದು ಕೊಡ್ತೇನೆ. ವೇಟ್. Z is equal to XY ಮುಗಿಸ್ತೇವಲ್ಲ. Z is equal to 1 minute. 6 ಸಾರಿ. Z is equal to 5 ತಗೋರಿ. 5. 2,3. Very good. 2,3 is correct answer. Electronic configuration is 2,3. ಇದು ಬ್ರಾಕೆಟ್ ನ ಕ್ಲೋಸ್ ಮಾಡ್ಬೇಕು ಹಿಂಗ್ ಬರ್ದು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಇನ್ನೊಂದು ಕೊಡ್ಲಿ ನಾ ನಿಮ್ಗ? Yes sir. X is equal to ಇದ್ರದ್ದು X ಅಂತ ತಗೋತೀನಿ ನೋಡ್ರಿ ಹೆಸರು. X is equal to 7. ಇದ್ರದ್ದು ಬರೀ 2,5. Very good. 2,5. Close the bracket. 2,5 ಆಗಿದ್ಮೇಲೆ close the bracket. This is electronic configuration. Next ರೀ, X is equal to 8. ಇದ್ರದ್ದು ಏನಾಯ್ತು ಹೇಳ್ರಿ? 2,6. 2,6. Bracket close. 2,6 is right answer. 2,6. ಈಗ ನಾ X is equal to 9 ಅಂತ ತಗೋತೀರಿ. ಹೇಳ್ರಿ ಇದು 2,7. Very good. Correct. This is also correct. 2,7 is also correct. ಈಗ ನಾ X is equal to 9 ತಗೋತೀರಿ. ಹೇಳ್ರಿ ನಂಗೆ 2, sorry, X is equal to 9 ಆಗ್ಯದಲ್ಲ? 7. X is equal to 10 ತಗೋತೀರಿ. ಈಗ ನಾ ಹೇಳ್ರಿ 2,8. ಇಲ್ ತನ ಎಲ್ಲ ಕರೆಕ್ಟ್ ಬಿಡ್ತಿದ್ರಿ. ಇಲ್ ತನ ಪೂರಾ ಕರೆಕ್ಟ್ ಬಂತೀಗ ನಿಮಗ್.
ಈಗ 11 ಬರೋದು ಪ್ರಾಬ್ಲಮ್ ಆಯ್ತು. x is equal to 11 ಕೊಟ್ಟ ನೋಡ್ರಿ, ಇದು 0 ಅದ ನೋಡ್ರಿ, 0 ನ ಏನ್ ಮಾಡಿದ್ರಿ, ಇದು 0 10 ತೆಗ್ದಿನ ಏನ್ ಮಾಡಿದ್ರಿ, ಇದಕ್ಕೆ 11 ತಗೊಂಡ್ರಿ. ಇದನ್ನ 1 ಮಿನಿಟ್ ಇದಕ್ಕೆ 10 ರೀ, 10 ಇಕ್ಕದನ ಇಲ್ಲೇ. ಈಗ ಇದೇ x is equal to 11. ಈಗ ಹೇಳ್ರಿ ನಂಗೆ 2, ನಾರ್ಮಲ್ ಹೇಳ್ರಿ, ನಾರ್ಮಲ್ ಹೇಳ್ರಿ. ಇದು ಎಷ್ಟು ಇದ್ರಾಗ ಫಸ್ಟ್ ಸೆಲ್ ನ ಕೆಪಾಸಿಟಿ ಏಟದ 2 ಸೆಕೆಂಡ್ ಸೆಲ್ ದ ಕೆಪಾಸಿಟಿ ಏಟದ 8 ಅದ ಕೆಪಾಸಿಟಿ. ಬಟ್ ನಂಬಲ್ ಅವ ಎಲೆಕ್ಟ್ರಾನ್ಸ್ 9 ಅವ. ಓಕೆನಾ, 9 2, 9. ಬಟ್ ಇದು ರಾಂಗ್ ಅದ ರೀ. 2, 9 ನಾವು ಹಾಕ್ಲಕ್ ಬರಲ್ಲ. ಯಾಕ? ಕೆಪಾಸಿಟಿ ಎಷ್ಟದ? ಇದು ಕೆ ಸೆಲ್ ನಾಗ 2 ಅದ. ಎಲ್ ಸೆಲ್ ನಾಗ ಎಷ್ಟು ಬೇಕ್ರಿ ಕೆಪಾಸಿಟಿ? ಲಾಸ್ಟ್ ಎಕ್ಸಾಕ್ಟ್ಲಿ ನಂಬಲ್ಲಿ 8 ಕೂಡ್ತಾವ. 9 ಕೂಡ್ಲಕ್ ಬರಲ್ಲ. ಕೆಪಾಸಿಟಿ ಎಷ್ಟದ ರೀ ಇದ್ರದ್ದು? 8 ಅದ. ಬಟ್ ಇದ್ರಾಗ 9 ಆಗ್ಲತ್ತಾವ. ಅಂದ್ರ ನಾ ಏನ್ ಮಾಡ್ಬೇಕ್ರಿ ಈಗ? 2, 8, 1 ತಿಳಿತು? ಅಂದ್ರೆ ಇದ್ರ ಕೆಪಾಸಿಟಿ ಯಾಕ್ರಿ ಸರ್ ನೀವು ಈ ಕಡೆ 8 ಯಾಕೆ ಬರ್ದ್ರಿ ಅಂದ್ರೆ ಫಸ್ಟ್ ಶೆಲ್ ಕೆ ಶೆಲ್ ನಾಗ ಕೆಪಾಸಿಟಿ 2 ಅದ, ಎಲ್ ಶೆಲ್ ನ ಕೆಪಾಸಿಟಿ 8 ಅದ, ಎಂ ಶೆಲ್ ನ ಕೆಪಾಸಿಟಿ ಏನದ ರೀ 18 ಅದ. ತಿಳಿತು? ಎನಿ ಡೌಟ್? No sir. 12 ಬರೀರಿ. No sir. x is equal to 12 ಬರೀರಿ. x is equal to 12. 2, 8, 2. ಬ್ರಾಕೆಟ್ ಹಾಕ್ಬೇಕು. ಬ್ರಾಕೆಟ್ ಹಾಕದ್ ಮರಿಬೇಡ್ರಿ. ಬ್ರಾಕೆಟ್ ಇಸ್ ಮಸ್ಟ್. ದಿಸ್ ಇಸ್ ಕರೆಕ್ಟ್. ಓಕೆ, ನಾ ಇದಕ್ಕೆ ಏನ್ ಮಾಡ್ತೇಗ? x is equal to 13 ಮಾಡ್ತೇವೆ. 2, 8, 3. Okay. 2, 8, 3. X is equal to 16 ಮಾಡ್ತೇನೆ. 16. Direct 16 ತಗೋ. 16 ತಗೋ. 2, 8, 6. Very good. It is also correct answer. 2, 8, 6. Very good. Correct answer. Correct answer. Very good. Okay. ಈಗ ನಾ ಏನಂದ್ರಿ? x is equal to 19 ಮಾಡ್ತೇನೆ. 19. 2, 8, 9. ಇಲ್ಲಿ ಬಂತ್ರಿ ಪ್ರಾಬ್ಲಮ್. ಇಲ್ಲಿ ಬಂತ್ರಿ ಪ್ರಾಬ್ಲಮ್. ಇಲ್ಲಿ ಬಿ ಪ್ರಾಬ್ಲಮ್ ಅದ. ಯಾಕ ಗೊತ್ತದ? ನಾವು ಫಸ್ಟ್ ಏನ್ ನೋಡಿದ್ರಿ? ಕೆ ಶೆಲ್ ಕೆಪಾಸಿಟಿ ಎಷ್ಟದ ರೀ? 2 ಅದ ರೀ. ಎಲ್ ಶೆಲ್ಲಿನ ಕೆಪಾಸಿಟಿ ಎಷ್ಟದ ರೀ? 8 ಅದ. ಕರೆಕ್ಟ್ ಅದ. 8, 1 sir. 8, 1 is also wrong man. Wait. I'm telling wait. Okay. 2, 8, 9. 9 ಏನದ ನೋಡ್ರಿ? 9 is wrong. ಯಾಕಂದ್ರ ಗೊತ್ತದ? ನಾವು ಲಾಸ್ಟ್ ಆರ್ಬಿಟ್ ಈಗ ನೋಡ್ರಿ KLM. ವಾಟ್ ಇಸ್ ದ ಕೆಪಾಸಿಟಿ ಆಫ್ ಎಂ ಶೆಲ್ ಹೇಳ್ರಿ ನಂಗ? ಎಂ ಶೆಲ್ಲಿನ ಕೆಪಾಸಿಟಿ ಎಷ್ಟದ? 18 ಅದ. ಬಟ್ ಇಲ್ಲಿ 9 ಅವ. 9 ಇಸ್ ಕರೆಕ್ಟ್ ಅದ ಸರ್, ಇರ್ಬೇಕಲ್ರಿ 9. 18 ಅದ ಕೆಪಾಸಿಟಿ, ನಮ್ಮಲ್ಲಿ 9 ಇದ್ರಾಗ ಏನ್ ರಾಂಗ್ ಅದ ಅಂತ ನೀವು ಕೇಳ್ಬೋದು ಈಗ ನಂಗೆ. ಬಟ್ 9 ಮೆಂಬರ್ಸ್ ಕೂಡ್ಲಕ್ ಲಾಸ್ಟ್ ಶೆಲ್ ನಾಗ ಕೂಡಲಿ. ಇದು ಏನದ್ರಿ? ಲಾಸ್ಟ್ ಅದ ಇದು. ಓಕೆನಾ? ಇದ್ರ ಕೆಪಾಸಿಟಿ 9 ಅದ, ಇದ್ರ ಕೆಪಾಸಿಟಿ 18 ಅದ. ಬಟ್ ಲಾಸ್ಟ್ ದಾಗ ನಾವು ಕೂಡ್ಲಕ್ ಕೂಡಲ್ಲ. ಲಾಸ್ಟ್ ಆರ್ಬಿಟಲ್ ದಾಗ ಏನ್ ಇರ್ಬೇಕ್ರಿ? ಮ್ಯಾಕ್ಸಿಮಮ್ 8 ಇರ್ಬೇಕು. ಈಗ ನಿಂಬಲ್ ಅದ ನೋಡ್ರಿ. ಈಗ ನಿಂಬಲ್ ಒಂದ್ ಕಾರ್ ಅದ ರೀ. ಕಾರ್ ಅದ 8 into 4 ರೀ. ವೇಟ್ 8 ನಿಂಬಲ್ ಒಂದ್ ಕಾರ್ ಅದ ರೀ. ಲಾಸ್ಟ್ ಶೀಟ್ ನಾಗ ಏನ್ ಮಾಡ್ತೀರಿ ನೀವು? ಮ್ಯಾಕ್ಸಿಮಮ್ ನಿಮ್ ಪಪ್ಪ ಹೇಳ್ತಾರ 8 ಮಂದಿ ಕೂಡ ಲಾಸ್ಟ್ ಶೀಟ್ ನಾಗ ಇದ್ರ ಕಾರ್ ಮುರಿದೋಯ್ತದ ಅಂತ ಹೇಳ್ತಾರ. 9 ಮಂದಿ ಕುಂತ್ರ ಕೆಪಾಸಿಟಿ ನಿಮ್ ಕಾರಿಂದ 20 ಮಂದಿ ನಿಮ್ ಕಾರ್ನ ಕೂಡ್ತಾರ. ಬಟ್ ಲಾಸ್ಟ್ ಸೀಟ್ ದ ಬ್ಯಾಡ್ರೋ ಬಟ್ ಅಲ್ಲಿ ಜರ ಪ್ರಾಬ್ಲಮ್ ಅದ ಅಂತ ಹೇಳ್ತಾರ. ಲಾಸ್ಟ್ ಸೀಟ್ ನಾಗ ಕೂಡ್ಬೇಡ್ರಲ್ಲಿ ಥೋಡೆ ಪ್ರಾಬ್ಲಮ್ ಆಗಿಂದ ಅಂತ ಅಂತಾರ. ಅಂದ್ರೆ ಅರ್ಥ ಏನು? ಲಾಸ್ಟ್ ಸೀಟ್ ಏನಿರ್ತು ನೋಡ್ರಿ, ಲಾಸ್ಟ್ ಸೀಟ್ ನಾಗ 8 ಇರ್ಬೇಕು. 8 ತನನೇ ಇರ್ಬೇಕು. 8 ಮ್ಯಾಲ ಹೋಗಂಗಿಲ್ಲ ಲಾಸ್ಟ್ ಸೀಟ್ ನಾಗ. ತಿಳಿತು? ಜರ ಕನ್ಫ್ಯೂಸಿಂಗ್ ಅದ. ಅಷ್ಟ್ ಈಸಿ ಇಲ್ಲ. ಇದು 10ನೇ ಪರ್ಗಳಿಗೆ ಕನ್ಫ್ಯೂಸ್ ಮಾಡ್ತದ. ನೀವ್ರ 6, 7, 8 ದವ್ರ ಇದ್ರಿ. ಅದಕ್ಕೆ ನೋಡ್ರಿ ಸರ್, ಕೆಪಾಸಿಟಿ ಅದ ರೀ 18. ಕೆ ಕೆಪಾಸಿಟಿ ಅದ ರೀ ಸರ್ 2. ಎಲ್ ಕೆಪಾಸಿಟಿ ಅದ ಸರ್ ಎಷ್ಟದ? 8. ಎಂ ಕೆಪಾಸಿಟಿ ಅದ ಸರ್ 8.
18. n ಕೆಪಾಸಿಟಿ ಅದ ಸರ್ 32 32. ರೈಟ್. ನೋಡ್ರಿ ಲಾಸ್ಟ್ ಆರ್ಬಿಟಲ್ ಏನಿರ್ತದ, ಲಾಸ್ಟ್ ಆರ್ಬಿಟಲ್ ಇದಕ್ಕೇನಂತಾರಿ ಆರ್ಬಿಟಲ್ ಅಂತಾರ. ಲಾಸ್ಟ್ ಆರ್ಬಿಟಲ್ ನಾಗ ಏನ್ ಮಾಡ್ಬೇಕಂದ್ರ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ ಇರ್ಬೇಕು. ನಾ ಬರ್ಲತ್ತ 1 2 3 ಬಂದ್ರು ನಡೀತದ ನೋಡ್ರಿ. 2 ಅದ 8 ಅದ, ಈ ಜಾಗದಾಗ 1 ಬರ್ತಿತ್ತು ನಡೀತಿತ್ತು, 2 ಬಂದ್ರೆ ನಡೀತಿತ್ತು, 9 ಬಂದ್ರೆ ನಡೆಯಲ್ಲ. ಇದಕ್ಕೆ ಏನ್ ಮಾಡ್ಬೇಕು 8 ಮಾಡ್ಕೋಬೇಕು, ಮತ್ತ ಆಮೇಲೆ 1 ಈ ಕಡೆ ಶಿಫ್ಟ್ ಮಾಡ್ಬೇಕು. ತಿಳಿತು? ಲಾಸ್ಟ್ 9 10 ಬರ್ಲಕ್ ಇದು ಲಾಸ್ಟ್ ಏನ್ ಬರ್ತು ನೋಡ್ರಿ. ಲಾಸ್ಟ್ ನೀವು ಒಂದ್ಸಲ ಈಗ ನಾ ಇನ್ನೊಂದ್ರದ್ದು ಹೇಳ್ತಾನೆ ತಗೋರಿ ನಿಮ್ಗ. x = 20 ತಗೋರಿ. ಫಾಸ್ಟ್ ಬರ್ರಿ. 2, 8, 2. ಕೆಪಾಸಿಟಿ ಎಷ್ಟದ? ಎ ಶೆಲ್ಲಿನ ಕೆಪಾಸಿಟಿ ಎಷ್ಟದ? 2 ಅದ. ಎಲ್ ಶೆಲ್ಲಿನ ಕೆಪಾಸಿಟಿ ಎಷ್ಟದ? 8 ಅದ. ಇದು ಎಷ್ಟು? 10 ಬೇಕಲ್ಲ ಇಲ್ಲಿ. ಎಷ್ಟು ಬೇಕ್ರಿ? ಎಕ್ಸಾಕ್ಟ್ಲಿ ನಮ್ಗೆ ಎಷ್ಟು ಬೇಕು ಇಲ್ಲಿ? 10 ಬೇಕು ನೋಡ್ರಿ. ನೀವು 2 + 8 ಎಷ್ಟೈತ್ರಿ? 2 + 8 10 ಅದು. ಇದ್ರ ಕೆಪಾಸಿಟಿ 2 ಅದ, ಕೆ ಹಾಕ್ದೇವು. ಎಲ್ಲಿನ ಕೆಪಾಸಿಟಿ 8 ಅದ, 8 ಹಾಕ್ದೇವು. ಇಲ್ಲಿ ಉಳಿದು ಹೆಸರಿ 10 ಉಳಿದು. ಬಟ್ ಲಾಸ್ಟ್ ಸೀಟ್ ನಾಗ 10 ಕೂಡ್ಲಾಕ್ ಬರಲ್ಲ, 8 ಕೂಡ್ ಅಂತ ಹೇಳ್ಯಾರ ಪಪ್ಪ. ನಾ ಏನ್ ಮಾಡ್ತೆ? 8. I know only 8 people can sit here. Okay, here 8 ಉಳಿದು ಎಷ್ಟು? ಇನ್ನ 2 ಉಳಿದು. ಓಕೆ, ನೀವ್ ಇನ್ನೊಂದು ಬರೀರಿ. 32 ಬರೀರಿ ನೋಡ್ರಿ. 32 ಬರಿಬೇಕು. x = 32. ಇದೆಲ್ಲ ವಿಡಿಯೋ ಮತ್ತೊಂದ್ಸಲ ನೋಡಿದ್ರು ತಿಳಿತದ. ಎಲ್ಲರದ್ದು ಗಾಳಿ ಮೇಲಿಂದ ಹೋಯ್ತದ. ಒಬ್ಬರಿಗೆ ನೋಡ್ಬೇಕಿದು ವಿಡಿಯೋ. 2, 8, 8, 2, 8, 10 ಅದು. ಎಷ್ಟು ಉಳಿದು? 2, 8, 6. ಎಷ್ಟು ಉಳಿದ್ರಿ ಇಲ್ಲಿ? ಎಷ್ಟು ಉಳಿದು? 2 10 ಆದ್ರು 10 ಎಷ್ಟು ಉಳಿದು? 32 ಬೇಡ. 32 ತೋಲ. 32 ಬೇಡ ನೋಡ್ರಿ. 24 ಮಾಡ್ರಿ. 24 ಮಾಡ್ರಿ. 2, 8, 6. 2, 8, 6. ನೋಡ್ರಿ ಇಲ್ಲಿ 10 ಅದು. 2, ಎಷ್ಟು ಏನ್ರಿ? 10 ರೀ. 2, 8, 6. Everyone, Arya, Prachi, please wait. Arya, Prachi, please wait. See, 2, 8. 2, 8 ಐತ್ರಿ. ಉಳಿದು ಎಷ್ಟು ಇನ್ನ ಇದ್ರಾಗ? 24 ದಾಗ 14 ಉಳಿದು ನೋಡ್ರಿ ಇಲ್ಲಿ. 2, 8 ಹೋಗಿ ಮೇಲೆ ಎಷ್ಟು ಉಳಿತು? 10 ಹೌದು. ಇನ್ನ ಎಷ್ಟು ಉಳಿದಿಲ್ಲ? 14 ಉಳಿದಲ್ಲ. ಹಾ, ಇದು ಆಕ್ಚುಲಿ ನಮ್ದು ಆಕ್ಚುಲಿ ಹಿಂಗಿರ್ಬೇಕು. ಇದು ಕರೆಕ್ಟ್ ಅದರಿ? No sir. ಆಕ್ಚುಲಿ ನಮಗ್ ಹಿಂಗ್ ಬರ್ತಾವ. ಯಾಕಂದ್ರೆ ಕೆಪಾಸಿಟಿ 8 ಅದರಿ. ಎಮ್ ಇಂದು 18 ಅದ. ಬಟ್ ಇಲ್ಲಿ 14 ಆಗ್ಯಾವ. ನಂಬಲ್ಲಿ 14 ಆಗ್ಯಾವ. ಬಟ್ ನಮ್ಮಲ್ಲಿ ಲಾಸ್ಟ್ ಆರ್ಬಿಟಲ್ ಆಗ 14 ಮಂದಿ ಕೂಡ್ಲಾಕ್ ಬರಲ್ಲ. ಖಾಲಿ ಎಷ್ಟು ಮಂದಿ ಕೂಡ್ಬೋದು ಇಲ್ಲಿ? 8. ಇಲ್ಲಿ 8 ಮೆಂಬರ್ಸ್. ಅಂದ್ರೆ ನಾ ಇದ್ರಾಗಿಂದ 14 ದಾಗಿಂದ 8 ತೆಗೆದ್ರು ಉಳಿದು ಎಷ್ಟ್ರಿ? ಇಲ್ಲ 8 ಹಾಕ್ತೀನ್ರಿ. ಇನ್ನ ಎಷ್ಟು ಉಳಿದು? 14 ದಾಗಿಂದ 8 ತೆಗೆದ್ರೆ ಎಷ್ಟು ಉಳಿದು? 6. Now this is correct. ತಿಳಿತು? ಕೆಪಾಸಿಟಿ ಅದ 18. ಬಟ್ ಲಾಸ್ಟ್ ಬಂದಾಗ ಲಾಸ್ಟ್ ಸೀಟ್ ಮೇಲೆ ಕೂಡ್ಲಕ್ ಕೂಡಲ್ಲ ನಾವು. 18 ಮಂದಿ ಬಿ ಕೂಡ್ರಿ. ಎಂ ಶೆಲ್ ನಾಗ ಬಿ ಇಲ್ಲಿಗ 18 ನೋಡ್ರಿ. ನಾನ್ ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಹೇಳ್ತದೆ ನೋಡ್ರಿ. ಇನ್ನೊಂದು ಶಾರ್ಟ್ ಕಟ್ ನೋಡ್ರಿ. ಹಾ, ಈಗ್ರಿ ಈಗ ನಾವು ಜಸ್ಟ್ ಹೀಗೆ ತಗೊಂಡಿದ್ವಿ ನೋಡ್ರಿ. x = 24 ತಗೊಂಡಿವ್ರಿ. ಜರ ಕೇರ್ಫುಲ್ ಆಗಿ, ಇದು ಕೇರ್ಫುಲ್ ಆಗಿ ಕೇಳಿದ್ರೆ ತಿಳಿಯಲ್ಲ ನಿಮಗ. ಮತ್ತೆ ನೀವು ಅದ್ರಾಗ ಆ ಕಡೆ ಈ ಕಡೆ ಮಾತಾಡಿದ್ರು ತಿಳಿಯಲ್ಲ ನೋಡ್ರ. ಹಾ, 2, 24 ಅದರಿ. 2, 8 10 ಅದರಿ. ಮತ್ ಉಳ್ದ ಎಷ್ಟ್ರಿ? 14 ಉಳ್ದು. 14 ಅಂದ್ರ 8 ಇಲ್ಲಿ ಮತ್ತ 6 ಇಲ್ಲಿ ರೀ. ಕರೆಕ್ಟ್ ರೀ ಇದು? ಹಾ ನೋಡ್ರಿ, ನಮ್ಗ ಎನ್ ಬಿ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಆರ್ಬಿಟಲ್ ದಾಗ ಇಲ್ಲಿ 6 ಬರಸ್ತಾನ ಎನ್ ಬಿ ಪ್ರಾಬ್ಲಮ್ ಇಲ್ಲ. 7 ಬಂದ್ರು ಬಿ ಪ್ರಾಬ್ಲಮ್ ಇಲ್ಲ. 8 ಬಂದ್ರು ಬಿ ಪ್ರಾಬ್ಲಮ್ ಇಲ್ಲ. ಬಟ್ 18 ಆಗ್ಬಾರ್ದು ಇಲ್ಲಿ. ಇದು ಸಾರಿ 8 ಆಗ್ಬಾರ್ದು. ಲಾಸ್ಟಿಗೆ 8 9 ಆಗ್ಬಾರ್ದು. ಈಗ ಇದು ಬಿ 8 ಆಗ್ಬೋದು. ಇದು ಬಿ 8 ಆಗಸ್ತಾನ ನಡೀತು. ಬಟ್ ಇಲ್ಲಿ 9 ಆಯ್ತಲ್ಲ, ಪ್ರಾಬ್ಲಮ್ ಆಯ್ತು ನಮ್ಗೆ. ತಿಳಿತು ನೋಡ್ರಿ. ಈಗ ನಮ್ಮಲ್ಲಿ ಇಲ್ಲಿ ಎಷ್ಟವ್ರಿ? 6 ಅವ. 6 ಅವನ
ಇಲ್ಲಿ 18 ಆದ್ರ ನಡೀತದ ಈಗ ಈ ಥರ್ಡ್ ಕೆಪಾಸಿಟಿ ಎಷ್ಟದ ರೀ 18 ಅದ. ಈಗ ಜರ ಕೌಂಟ್ ಮಾಡ್ರಿ ಎಷ್ಟದ ಟೋಟಲ್ 2 8 18 + 6 ಎಷ್ಟದ ನೋಡ್ರಿ 28, 29, 30, 31, 32, 33, 34. 34. x is equal to ಏನೈತ್ರಿ 34 ಆಯ್ತು. ಅಂದ್ರೆ ನೀವು 34 ಬರೆಪರಿನ ಹೆಂಗ್ ಬರಿಬೇಕ್ರಿ ಈಗ 2 ಕಾಮಾ ಫಸ್ಟ್ ಕೆಪಾಸಿಟಿ ಎಷ್ಟು 2, ಸೆಕೆಂಡ್ ಕೆಪಾಸಿಟಿ ಎಷ್ಟು 8, ಥರ್ಡ್ ಕೆಪಾಸಿಟಿ ಎಷ್ಟು 18. 18 ಕೆಪಾಸಿಟಿ ಅದ. ಉಳಿದು ಎಷ್ಟು 6. ಹಾ ಈಗ ತಿಳಿತು ನಿಮ್ಗ. ನಾವು ಹಿಂಗ್ ನಡ್ಬರ್ಕ್ ಇದ್ದಾಗ ನಡೀತದ್ರಿ, ಎಲ್ಲರ ಮಿಡಲ್ದಾಗ 18 ಮಂದಿ ಕೂಡ್ಸರ್ ನಡೀತು. ಬಟ್ ಲಾಸ್ಟ್ ಸೀಟ್ ಮೇಲೆ ಬ್ಯಾಡ ಸರ್, ಲಾಸ್ಟ್ ಸೀಟ್ ಮೇಲೆ ಖಾಲಿ 8 ಮಂದಿನೇ ಕೂಡ ಅಂದಾರ ನಮ್ಮ ಪಪ್ಪ, ಇಲ್ಲದ ಕಾರ್ ಮುರಿದೋಯ್ತು ಅಂದಾರ ಅಂತ ಹೇಳ್ಬೇಕಲ್ಲ. ಲಾಸ್ಟ್ ಸೀಟ್ ಬಂತು ಓನ್ಲಿ 8 ಮೆಂಬರ್ಸ್. ನಡ್ಬರ್ಕ್ ನೀವ್ ಎಷ್ಟು ಮಂದಿ ಬಿ ಕೂಡ ನಡೀತು, ಅದ್ರ ಕೆಪಾಸಿಟಿ ಪೂರಾ ಫುಲ್ ಆಗತ್ತನ ಕೂಡ್ರಿ ನಡ್ಬರ್ಕ್. ಈಗ ಫಸ್ಟ್ ಕೆಪಾಸಿಟಿ ಎರಡದ ಇಬ್ಬರು ಕೂಡ್ತೇವ್, ಸೆಕೆಂಡ್ ಸೀಟ್ ಮೇಲೆ 18 ಮಂದಿರ 8 ಮಂದಿ ಎಲ್ಲ ಕೂಡ್ತೇವ್, ಥರ್ಡ್ ಸೀಟ್ ಮೇಲೆ 18 ಮಂದಿ ಎಲ್ಲ ಕೂಡ್ತೇವ್. ಬಟ್ ಲಾಸ್ಟ್ ಸೀಟ್ ಮೇಲೆ ಬೇಡ, ಲಾಸ್ಟ್ ಸೀಟ್ ಮೇಲೆ ಮ್ಯಾಕ್ಸಿಮಮ್ 8 ಮಂದಿ ಬೇಕು ನಮ್ಗೆ. ತಿಳಿತು? ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Yes, sir. Electronic configuration gives most of the important information about everything about the atom. ಏನ್ ಬಿ ಆಟಮ್ ಬಗ್ಗೆದಾಗ ಏನ್ ಬಿ ಇನ್ಫಾರ್ಮೇಶನ್ ಅದ ಯಾರು ಕೊಡ್ತಾರ್ರಿ ನಮ್ಗ? ಇದು ಅದಕ್ಕೆ ಏನಂತಾರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇವತ್ತು ಯಾರ್ಯಾರು ಜಾಯ್ನ್ ಆಗಿರಿ ನೀವು 7th 6th ದವರು, ನೀವು ನಿನ್ನಿಂದ ವಿಡಿಯೋಗಳು ಬಿ ನೋಡ್ಬೇಕ್ರಿ. ನಿನ್ನಿಂದ ವಿಡಿಯೋ ನೋಡ್ತೀರಿ, Okay, sir. ನಿನ್ನಿಂದ ವಿಡಿಯೋ ನೋಡಿದ್ರಿ ಇವತ್ತು Yes, ತಿಳಿತು sir. ಪೂರ ನಿಮ್ ಕ್ಲಾಸ್. ಇವತ್ತು ನಿಮ್ಗೆ ಜಾಯ್ನ್ ಆಗ್ಲಕ್ಕ ಹೆಂಗ ಇದೊಂದು ಸುಮ್ಮನೆ ಡೆಮೋ ಐತ್ರಿ ನಿಮಗ್ 7th 6th ದವ್ರಿಗೆ ಜಾಯ್ನ್ ಆಗ್ಲಕ್ ಹೊಂಟದ ಇಲ್ಲ ನಿಮ್ಗ ಏನಾರ ಪ್ರಾಬ್ಲಮ್ ಆಗ್ಲತ್ತದೇನು ಅಂತ ಡೆಮೋ ಐತ್ರಿ ಜಸ್ಟ್ 6th and 7th ದವ್ರಿಗೆ. ನಿಮ್ಗೆ ಮತ್ತೆ ನಾಳೆ 6th and 7th ದವ್ರಿಗೆ ಪೂರಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಾ ತರ್ತೇನೆ ನಿಮ್ಗೆ. ಡೋಂಟ್ ವರಿ ಫಾರ್ ದಟ್. ಎಲ್ಲರಿಗೂ ಈಕ್ವಲ್ ಒಂದ್ ಇದು ಸ್ಟಾರ್ಟ್ ಮಾಡಿ ಇದು ಮಾಡ್ತೇವೆ. ನಿಮ್ದು ಇದು ಫಸ್ಟ್ ಕ್ಲಾಸ್ ಅದಲ್ಲ ನಿಮ್ದು, ಅದ್ರ ಕಡೆಯಿಂದ ಥೋಡೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. Yes, sir. ಓಕೆ, ಇದ್ರ ಮೇಲೆ ಈಗ ನೀವ್ ಏನ್ ಮಾಡ್ಬೇಕಂದ್ರ ಪೂರಾ ಎಲ್ಲ ನಾವ್ ಏನೇನ್ ಸ್ಟಡಿ ಮಾಡಿದೆವು ಎಲ್ಲ ಏನ್ ಮಾಡ್ಬೇಕ್ರಿ ನೀವು ರಿವೈಸ್ ಮಾಡ್ಬೇಕು. ಇದು ನೋಡ್ರಿ, ಇದು ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಲ್ಡ್ ಆಸ್ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಅಂದ್ರ ಇದೇನವ್ರಿ ಇವೆಲ್ಲ ಎಲಿಮೆಂಟ್ಸ್ ಅರೇಂಜ್ ಮಾಡಿದವ್ರಿ ಪಿರಿಯಾಡಿಕ್ ಟೇಬಲ್. ಇದನ್ನ ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೆ. ಪಿರಿಯಾಡಿಕ್ ಟೇಬಲ್ ನಾಗ ಏನ್ ಮಾಡಿದವ ಎಲಿಮೆಂಟ್ಸ್ ಅರೇಂಜ್ ಮಾಡಿದವ್ರಿ. ಹ್ಯಾಂಗ್ ಅರೇಂಜ್ ಮಾಡಿದವ? ಅಕಾರ್ಡಿಂಗ್ ಟು ದೇರ್ ಅಟೋಮಿಕ್ ನಂಬರ್ಸ್. ಅಟೋಮಿಕ್ ನಂಬರ್ ಅಂದ್ರೆ ನೋಡಿದೇವಲ್ಲ, ಅಟೋಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 1, ಅಟೋಮಿಕ್ ನಂಬರ್ ಆಫ್ ಬೆರಿಲಿಯಂ is 2. Atomic number of helium, sorry, hydrogen is 1, not beryllium. 1 minute. Atomic number of hydrogen is 1. Hing ho baby 1. Illa not helium 2, lithium 3, beryllium 4, boron 5, carbon 6, nitrogen 7, oxygen 8, fluorine 9, 8. neon 10, sodium 11, magnesium 12, aluminium 13, silicon 14, phosphorus 15, sulfur 16, chlorine 17, argon 18, potassium, K ಅಂದ್ರೆ potassium ಅದ. ನೀವೇನ್ ಮಾಡ್ರಿ, ನಿಮ್ಮಲ್ಲಿ ಟೈಮ್ ಸಿಕ್ಕರ ಇದು ಒಂದೇಳಿ ನಿಮ್ಗೆ ಬುಕ್ನಾಗ ಯಾವ್ದಾರ ಬುಕ್ನಾಗ ನಿಮ್ಗೆ ಪಿರಿಯಾಡಿಕ್ ಟೇಬಲ್ ಸಿಕ್ಕರ ಜರ ಓದ್ಕೋತ್ರಿ. ಇದು ಇವೆಲ್ಲ ಹೆಸರುಗಳು ಬಹಟ್ ಮಾಡ್ತೀರಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಇದೆಲ್ಲ ಜರ ಬಹಟ್ ಮಾಡ್ರಿ. ಈಗ ಇವತ್ತು ಪೂರ ಬಹಟ್ ಮಾಡ್ದಂಗ. ಇದ್ರಾಗ ನೀವು ಎಲ್ ತನ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಸ್ಟಾರ್ಟಿಂಗ್ ನಾಳೆ ನೀವು ಒಂದೇ ಹೋಮ್ವರ್ಕ್ 20 ಎಲಿಮೆಂಟ್ಸ್ ಮಾಡ್ಸ 20 ಎಲಿಮೆಂಟ್ಸ್. ಈಗ ಹೈಡ್ರೋಜನ್ ಲಿಂದ ಚಾಲು ಮಾಡ್ಬೇಕು. 1, ಹೀಲಿಯಂ 2, 3, 4, 5, 6, 7, 8, 9, 10 ಮತ್ 11, 12, 13, 14, 15, 16, 17, 18, 19, 20 ಅಂದ್ರೆ ಕ್ಯಾಲ್ಸಿಯಂ ತನ ಮಾಡ್ಬೇಕು. ನೀವು ಕ್ಯಾಲ್ಸಿಯಂ ತನ ಬಹಟ್ ಮಾಡ್ಬೇಕು. ತಿಳಿತು? ಕ್ಯಾಲ್ಸಿಯಂ ತನ ಬಹಟ್ ಮಾಡಿ ನಂಗ ಇದು ಹೇಳ್ಬೇಕು. ನೀವು ಬಹಟ್ ಬರ್ದಿ ನಂಗ ತೋರಿಸ್ಬೇಕು. ನಾಳೆ ನೀವು ಗ್ರೂಪ್ ನ ಹಾಕ್ಬೇಕು. ಓಕೆ, ಸೊ ಇವೆಲ್ಲ ನೀವೆಲ್ಲ ಬಹಟ್ ಮಾಡಿದ್ಮೇಲೆ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ಹ್ಯಾಂಗ್ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಓಕೆನಾ? ಇದು ಪಿರಿಯಾಡಿಕ್ ಟೇಬಲ್. ಆಟಮ್ ಅಂದ್ರೆ ನೋಡ್ರಿ, ಆಟಮ್ ಈ ರೀತಿ ಇರ್ತದ್ರಿ. ಆಟಮ್ ಈಸ್ ನಥಿಂಗ್ ಬಟ್ ದಿಸ್ ಒನ್. ಆಟಮ್ ಒಳಗೆ ಯಾರು ಇರ್ತಾರ್ರಿ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇರ್ತಾರ. ಮತ್ತೊಂದ್ಸಲ ಡೀಪ್ ಆಗಿ ತಿಳ್ಕೊರಿ. ಆಟಮ್ಸ್ ಒಳಗ ಇವ್ ಏನ್ ಬ್ಲೂ ಕಲರ್ ಅವ ನೋಡ್ರಿ, ಪ್ರೋಟಾನ್ ಅವ. ರೆಡ್ ಕಲರ್ ಏನವ, ಇವ್ ನ್ಯೂಟ್ರಾನ್ ಅವ. ಮತ್ತು ಬ್ಲಾಕ್ ಕಲರ್ ಏನವ್ರಿ, ಇವು ತಿರ್ಗ್ಲತ್ತವ್ರಿ. ಇವೇನ್ ಕಲರ್ ಗಿಲ್ಲರ್ ನಮ್ಗೆ ಗೊತ್ತಿರಲ್ಲ, ಸುಮ್ಮನೆ ಅವ್ರು ನಿಮ್ಗ್ ಗೊತ್ತಾಗ್ಲಿ ಅಂತ ಕೊಟ್ರ ಅಷ್ಟೇ. ಇವ್ ಎಲೆಕ್ಟ್ರಾನ್ಸ್ ಅವ. ಎಲೆಕ್ಟ್ರಾನ್ಸ್ ಎಲ್ಲ ಅಟಮಿನ್ ಸುತ್ತಮುತ್ತ ತಿರುಗ್ತಾ ಇರ್ತಾವ್ರಿ. ಎಲೆಕ್ಟ್ರಾನ್ ಸುತ್ತಮುತ್ತ, ನ್ಯೂಟ್ರಾನ್ ಸುತ್ತಮುತ್ತ, ನ್ಯೂಕ್ಲಿಯಸ್ ಸುತ್ತಮುತ್ತ. ಡ್ರಾ ನೀಟ್ ಡಯಾಗ್ರಾಮ್ ಆಫ್ ಆಟಮ್. ಆಟಮ್ ಅಂದ್ರೆ ಇದ್ರಿ, ಆಟಮ್ ನ್ಯೂಕ್ಲಿಯಸ್ ಒಳಗೆ ಯಾರು ಇರ್ತಾರ? ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರ್ತಾವ. ಯಾಕೋ ಮೋನು ತಮ್ಮ ಬರ್ಲತ್ತಿ ಬೋರ್ಡ್ ಮೇಲೆ ನಿಂದೆಲ್ಲ ಹೆಸರು ಕಾಣಿಸ್ತಾಗ ಯಾರು ಬರೀತೀರಿ ಅವ್ರು? ಡೋಂಟ್ ಥಿಂಕ್ ಯುವರ್ ನೇಮ್ ಇಸ್ ನಾಟ್ ವಿಸಿಬಲ್ ಟು ಮೀ.
I can read your name. See, ಇಲ್ಲಿ ನ್ಯೂಕ್ಲಿಯಸ್ ಒಳಗೆ ಯಾರು ಇರ್ತಾರಿ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರ್ತಾರ ಮತ್ತ ಅರೌಂಡ್ ದ ನ್ಯೂಕ್ಲಿಯಸ್ ಯಾರು ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಯ್ತಾ ಇರ್ತಾವ ಸುಮ್ಮನೆ ನಿಂದ್ರಲು ಈಗ ನೋಡ್ರಿ ನಮ್ ಸನ್ ಅದರಿ ಸನ್ ಸುತ್ತಮುತ್ತ ನಮ್ಮ ಅರ್ಥ ರಿವಾಲ್ವ್ ಆಗ್ಲತ್ತೇನ್ ಸುಮ್ಮನೆ ಕುಂತದ ಒಂದೇ ಜಾಗದಾಗ ರಿವಾಲ್ವ್ ಆಯ್ತಾ ಇರ್ತದೆ ಹಿಂಗ ಈ ರೀತಿ ರಿವಾಲ್ವ್ ಕಂಟಿನ್ಯೂ ಓಡಾಡ್ತಾ ಇರ್ತದೆ ಓಕೆ ಅದಕ್ಕೆ ಆರ್ಬಿಟ್ ಅಂತಾರ ಹಂಗ ಇದು ಬಿ ಇವು ನ್ಯೂಕ್ಲಿಯಸ್ ಸುತ್ತಮುತ್ತ ಎಲೆಕ್ಟ್ರಾನ್ ತಿರುಗ್ತಾ ಇರ್ತಾವ್ರಿ ಹಿಂಗ್ ಓಕೆ ದೇ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ they revolve around the nucleus of an atom. Who is revolving? Electrons are revolving around the nucleus of an atom. Remember, what is the charge of electron? This is negative. What is the charge of proton? Negative. Positive. What is the charge of neutron? Positive. No charge. Neutronic charge ಅಂಬದು ಇಲ್ಲ ಇದು ಪಾಸಿಟಿವ್ ಇರಲ್ದು ನೆಗೆಟಿವ್ ಇರಲ್ದು ಸುಮ್ಮನೆ ಇರ್ತದೆ ಅಂತ ಓಕೆ ಓಕೆ ಎನ್ ಕೆ ಎಲ್ ಎಂ ಎನ್ ಶೆಲ್ ಅಂತ ಇರ್ತಾವ್ರಿ ಫಸ್ಟ್ ಶೆಲ್ ಕೆ ಅಂತಾರ ಸೆಕೆಂಡ್ ಶೆಲ್ ಎಂ ಅಂತಾರ ಎನ್ ಅಂತಾರ ಇವೆಲ್ಲ ಶೆಲ್ಸ್ ಆದ್ರಿ ಇದು 2n² ಫಾರ್ಮುಲಾ ಬಿ ನೆನ್ಪಿಕ್ಕೋರ್ ಸ್ವಲ್ಪ ನಾವು ಶೆಲ್ ಕೆಪಾಸಿಟಿ ಕಂಡುಹಿಡಿಬೇಕಿತ್ತು 2n² ಫಾರ್ಮುಲಾ ಅಪ್ಲೈ ಮಾಡಬೇಕು ಫಸ್ಟ್ ಶೆಲ್ ಇಂದ ಮಾಡ್ಬೇಕಿತ್ತು ಅಂದ್ರೆ ಈ ಜಾಗದಾಗ ಎನ್ ಅಂದ್ರೆ 1 ಇಕ್ಬೇಕು ಸೆಕೆಂಡ್ ಶೆಲ್ ಇಂದ ಮಾಡೋದಂದ್ರೆ ಎನ್ ಅಂದ್ರೆ 2 ಇಕ್ಬೇಕು ಈ ರೀತಿ ಮಾಡಿ ಫಾರ್ಮುಲಾ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾನು ನಿಮಗೆ ನಾಳೆಗೆ 6th and 7th ಈಗ ಜಾಯಿನ್ ಆಗ್ಲಕ್ ಬಂದದೇ ಇಲ್ಲ ಅಂಬದ್ ಜಸ್ಟ್ ನಿಮಗೆ ಡೆಮೋ ಇತ್ತು ನಾಳೆಗೆ ನಿಮ್ಗೆ ಪೂರಾ ಕ್ಲಾಸ್ ತಿಳಿಸ್ತೇವೆ ಓಕೆನಾ Okay, sir. ಡೋಂಟ್ ವರಿ ಫ್ರಮ್ ಟುಮಾರೋ 9th 10th ಸ್ಟೂಡೆಂಟ್ಸ್ ಸ್ಕೂಲಿಗೆ ಬರ್ತಾರ ಹಂಗಾಗಿ ನಾಳೆ ಹಿಡಿದು ನಿಮ್ಗೆ ಟೈಮ್ ಬಿ ಫಿಕ್ಸ್ ಇರ್ತದ್ರಿ ಮಾರ್ನಿಂಗ್ 1:30 ಒಳಗೆ ನಿಮ್ ಕ್ಲಾಸ್ ಮುಗಿತಾವ ಪೂರಾ ಎಲ್ಲ ತಿಳಿತು ನಾಳೆಗೆ ಮಾರ್ನಿಂಗ್ 1:30 ಒಳಗೆ ನಿಮ್ ಕ್ಲಾಸ್ ಮುಗಿತಾವ ಈ ಟೈಮ್ 2:30 ಹಂಗಿರಲ್ಲ ನಿಮ್ ಕ್ಲಾಸ್ ಮಾರ್ನಿಂಗ್ ಜಲ್ದಿನೇ ಇರ್ತಾವ ಕ್ಲಾಸ್ ತಿಳಿತ್ರಿ